ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟ್, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟ್. ಇಂಥವು ಬಂದ್ರೆ ನಾವು ಸ್ಟೂಡೆಂಟ್ ಆಗಿ ಅದನ್ನ ಇದು ಮಾಡಿದೀವಿ. ಈ ತರ ಪೋಸ್ಟರ್ಸ್ ಇನ್ನೂ ಬಂದ್ರೆ ಇನ್ನೂ ಅದನ್ನ ಅಪೋಸ್ ಮಾಡ್ತೀವಿ. ಹೌದು, ಅದನ್ನ ನೋಡಿ ನಾವು ಅದನ್ನ ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನ ಹೇಳಿದೀವಿ, ಈ ತರ ಎಲ್ಲ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ನಿಮ್ದೇನೇ ಪರ್ಸನಲ್ ಒಪಿನಿಯನ್ ಇದ್ರು ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸ್ ಇಂದ ತೋರಿಸಬೇಡಿ ಅಂತ ಹೇಳಿದೀವಿ. ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟ್, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟ್. ಇಂಥವು ಬಂದ್ರೆ ನಾವು ಸ್ಟೂಡೆಂಟ್ ಆಗಿ ಅದನ್ನ ಇದು ಮಾಡಿದೀವಿ. ಈ ತರ ಪೋಸ್ಟರ್ಸ್ ಇನ್ನೂ ಬಂದ್ರೆ ಇನ್ನೂ ಅದನ್ನ ಅಪೋಸ್ ಮಾಡ್ತೀವಿ. ಹೌದು, ಅದನ್ನ ನೋಡಿ ನಾವು ಅದನ್ನ ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನ ಹೇಳಿದೀವಿ, ಈ ತರ ಎಲ್ಲ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ನಿಮ್ದೇನೇ ಪರ್ಸನಲ್ ಒಪಿನಿಯನ್ ಇದ್ರು ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸ್ ಇಂದ ತೋರಿಸಬೇಡಿ ಅಂತ ಹೇಳಿದೀವಿ. ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟ್, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟ್. ಇಂಥವು ಬಂದ್ರೆ ನಾವು ಸ್ಟೂಡೆಂಟ್ ಆಗಿ ಅದನ್ನ ಇದು ಮಾಡಿದೀವಿ. ಈ ತರ ಪೋಸ್ಟರ್ಸ್ ಇನ್ನೂ ಬಂದ್ರೆ ಇನ್ನೂ ಅದನ್ನ ಅಪೋಸ್ ಮಾಡ್ತೀವಿ. ಹೌದು, ಅದನ್ನ ನೋಡಿ ನಾವು ಅದನ್ನ ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನ ಹೇಳಿದೀವಿ, ಈ ತರ ಎಲ್ಲ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ನಿಮ್ದೇನೇ ಪರ್ಸನಲ್ ಒಪಿನಿಯನ್ ಇದ್ರು ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸ್ ಇಂದ ತೋರಿಸಬೇಡಿ ಅಂತ ಹೇಳಿದೀವಿ. ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ಅದೆಲ್ಲ ನಡಿಬಾರ್ದು. ಇದು ನೀಟ್ ಸ್ಟೂಡೆಂಟ್ ಪ್ರೊಟೆಸ್ಟ್, ಇದು ಸ್ಟೂಡೆಂಟ್ಗೋಸ್ಕರ ನಡೀತಿರೋ ಪ್ರೊಟೆಸ್ಟ್. ಇಂಥವು ಬಂದ್ರೆ ನಾವು ಸ್ಟೂಡೆಂಟ್ ಆಗಿ ಅದನ್ನ ಇದು ಮಾಡಿದೀವಿ. ಈ ತರ ಪೋಸ್ಟರ್ಸ್ ಇನ್ನೂ ಬಂದ್ರೆ ಇನ್ನೂ ಅದನ್ನ ಅಪೋಸ್ ಮಾಡ್ತೀವಿ. ಹೌದು, ಅದನ್ನ ನೋಡಿ ನಾವು ಅದನ್ನ ಅಪೋಸ್ ಮಾಡಿದ್ದು. ನಾವು ಕೂಡ ಸ್ಟೂಡೆಂಟ್ಸ್ ಅದನ್ನ ಹೇಳಿದೀವಿ, ಈ ತರ ಎಲ್ಲ ನಾವು ಅದನ್ನ ಸಪೋರ್ಟ್ ಮಾಡಲ್ಲ. ನಿಮ್ದೇನೇ ಪರ್ಸನಲ್ ಒಪಿನಿಯನ್ ಇದ್ರು ಅಲ್ಲೇ ಇಟ್ಕೊಳ್ಳಿ, ನೀವು ಪೋಸ್ಟರ್ಸ್ ಇಂದ ತೋರಿಸಬೇಡಿ ಅಂತ ಹೇಳಿದೀವಿ. ಸರ್ ಅದು ಒಬ್ರು ಲೇಡಿ ಬಂದಿದ್ರು, ಅವರು ತೋರಿಸಿದ್ರು, ಅದನ್ನ ನಾವು ಕೂಡ ಅಪೋಸ್ ಮಾಡಿದೀವಿ. ವೀಕ್ಷಕರೇ, ನಾವು ಫ್ರೀಡಂ ಪಾರ್ಕ್ ನಲ್ಲಿ ಆಗ್ತಿರುವಂತಹ ಪ್ರತಿಭಟನೆಗಳನ್ನ ಕಳೆದ 2-3 ದಿನದಿಂದ ನಾವು ಗಮನಿಸ್ತಾ ಇದ್ದೀವಿ. ನಾವು ಬರ್ತಾ ಇದೀವಿ. ನಾವು ಕೂಡ ವಿದ್ಯಾರ್ಥಿಗಳ ಪರ ನಿಲ್ಲಬೇಕು, ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೂಡ ಧ್ವನಿ ಎತ್ತಬೇಕು ಅಂತಾನೆ ನಾವು ದಿನನಿತ್ಯ ಬರೋದು, ಇಲ್ಲಿ ಕಾಯೋದು, ಹೋಗೋದು. ಯಾಕೆ ಅಂತಂದ್ರೆ ಇವರು ಗೋ ಬ್ಯಾಕ್ ಅಂತ ಹೇಳುವಂತದ್ದೇ ಜಾಸ್ತಿ. ಇದರ ನಡುವೆ, ಇದರ ಬೆನ್ನಲ್ಲೇ ನಿನ್ನೆ ಎಫ್ ದ ಸಿಸ್ಟಮ್ ಅನ್ನುವಂತ ಒಂದು ಪೋಸ್ಟರ್ ಅನ್ನ ಹಾಕೊಂಡಿದ್ರು ನೋಡಿ. ಈಗ ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇವತ್ತಿಗೆ ಪ್ರೊಟೆಸ್ಟ್ ಸಮಯ ಅಂತ್ಯ ಆಗ್ತಾ ಇದೆ. ಈಗ ಪೊಲೀಸ್ನವರು ಅವ್ರನ್ನ ಮಾತಾಡ್ಸಕ್ಕೂ ಆಗೋದಿಲ್ಲ, ಅವ್ರನ್ನ ಮಾತನಾಡ್ಸಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಅವರು ವಿಷಲ್ ಹೊಡಿತಾ ಇದ್ದಾರೆ. ವಿಷಲ್ ಹೊಡೆದೇ ಅವ್ರನ್ನ ಕಳಿಸಬೇಕಾಗುತ್ತೆ. ಯಾಕಂತಂದ್ರೆ ಅವ್ರನ್ನ ಮಾತನಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರು ಕೂಡ ವಿಷಲ್ ಹೊಡೆದೇ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಓಕೆ, ಪರವಾಗಿಲ್ಲ. ನಾವು ನೋಡಿ, ಆ ತರ ಉಮರ್ ಖಲೀದ್ ಜಿಂದಾಬಾದ್ ಅಂತ ಹಾಕೋದಕ್ಕೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಉಮರ್ ಖಲೀದ್ ಅಂತ ಹಾಕೋದಕ್ಕೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಉಮರ್ ಖಲೀದ್ಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಉಮರ್ ಖಲೀದ್ಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಉಮರ್ ಖಲೀದ್ಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಚಿಕ್ಕ ಮಕ್ಕಳು ನೋಡಿ, ಯಾರು ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಉಮರ್ ಖಲೀದ್ಗೂ ನೀಟ್ ಎಕ್ಸಾಮ್ಗೂ ಚಿಕ್ಕ ಮಕ್ಕಳಿಗೆ ನೋಡಿ, ಚಿಕ್ಕ ಮಕ್ಕಳಿಗೆ ಅಲ್ಲಿ ಹಾಕಿದ್ದಾರೆ. ತೋರಿಸ್ಲಾ? ಯಾಕೆ ಅವ್ರು ನೀವ್ ಯಾಕೆ ಬಿಡ್ಕೊಂಡ್ರಿ? ನಾವೇನ್ ಮಾಡ್ಬೇಕು? ನೀವ್ ಯಾಕೆ ಬಿಡ್ಕೊಂಡಿದೀವಿ? ನಾವು ಪ್ರೊಟೆಸ್ಟ್ ಮಾಡಕ್ ಬಂದಿದ್ದೀವಿ. ಇದು ಎಲ್ಲಿಂದ ನೋಡಿ ಅದು ಎಲ್ಲಿಂದ ಒಳಗಡೆ ಡ್ರಾಮಾ ಮಾಡ್ಕೊಂಡು ನೋಡಿ, ಒಳಗೆ ವಿ ಆರ್ ಇಂಡಿಯನ್ಸ್. ನಾವು ಭಾರತೀಯರು. ಪೊಲೀಸ್ನವ್ರ ಸಿಸ್ಟಮ್ ಸರ್, ಇಲ್ಲಿ ನೋಡಿ ಸರ್. ನಾವು ಮಾಧ್ಯಮದ ನಾಲ್ಕನೇ ಅಂಗ. ಸರ್, ಉಮರ್ ಖಲೀದ್ಗೂ ಇದಕ್ಕೆ ನೀಟ್ಗೂ ಏನ್ ಸಂಬಂಧ? ಉಮರ್ ಖಲೀದ್ ವಾಸ್ ಅ ಸ್ಟೂಡೆಂಟ್. ವಿ ಆರ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ ಹ್ಯಾಸ್ ರೈಟ್ ಟು ಟೇಕ್ ಇಷ್ಟೇ ತೆಗೆದು ನೋಡಿ. ಪೊಲೀಸ್ನವರು ಏನ್ರಿ ಮಾಡಿದ್ದಾರೆ? ಬೆಂಗಳೂರು ಪೊಲೀಸ್ನವರು ಏನ್ರಿ ಮಾಡಿದ್ದಾರೆ? ನಮ್ಮ ಪೊಲೀಸರು ಇವರು ಕಷ್ಟಪಟ್ಟು ಓದ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಕಷ್ಟಪಟ್ಟು ಓದ್ಕೊಂಡೇ ಬಂದಿರೋದು ಪೊಲೀಸ್ನವರು. ಇವ್ರು ನೋಡಿ, ಕಷ್ಟಪಟ್ಟು ಓದ್ಕೊಂಡು ಬಂದಿಲ್ವಾ? ಇವ್ರ ಮೇಲೆ ಹಲ್ಲೆ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಕೇಳಂಗೂ ಇಲ್ವಾ? ನಾವು ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡ್ತಾ ಇರೋದು. ಉಮರ್ ಖಲೀದ್ಗೂ ನೀಟ್ಗೂ ಏನ್ ಸಂಬಂಧ? ಉಮರ್ ಖಲೀದ್ಗೂ ನೀಟ್ಗೂ ಏನ್ ಸಂಬಂಧ? ಯಾವುದೇ ರೀತಿ ಸಂಬಂಧ ಇಲ್ಲ. ನಮ್ಮ ಪೊಲೀಸ್ನ ಪರವಾಗಿ ನಾವು ನೋಡಿ, ಈಗ ಎಲ್ಲರನ್ನೂ ಕೂಡ ವಿಷಲ್ ಹೊಡೆದು ಕಳಿಸುವಂತದ್ದು ಕೆಲಸ ಆಗ್ತಾ ಇದೆ. ಇವ್ರನ್ನೆಲ್ಲರನ್ನೂ ಕೂಡ ಕಳಿಸುವಂತ ಕೆಲಸ ಆಗ್ತದೆ. ಯಾಕಂದ್ರೆ ಇವರಿಗೆ ಕೊಟ್ಟಂತ ಒಂದು ಎಲ್ಲವನ್ನೂ ಕೂಡ ಇವರಿಗೆ ಕೊಟ್ಟಂತ ಒಂದು ಅವಕಾಶ ಎಲ್ಲವೂ ಕೂಡ ಈಗ ಮುಗಿದಿದೆ. 6 ಗಂಟೆಗೆ ಅವರಿಗೂ ಪರ್ಮಿಷನ್ ಇತ್ತು. ಈಗ ಪರ್ಮಿಷನ್ ಮುಗಿದಿದೆ. ಸೊ ಹಾಗಾಗಿ ನಾವು ವಿದ್ಯಾರ್ಥಿಗಳ ಪರ. ನೀಟ್ ಅನ್ನುವಂಥದ್ದು ಮೊದಲಿಗೆ 2010ರಲ್ಲಿ ಬಂತು. ನೀಟ್ ಅನ್ನುವಂಥದ್ದು ಮೊದಲಿಗೆ 2010ರಲ್ಲಿ ಪ್ರಸ್ತಾವನೆ ಮಾಡಲಾಯಿತು.
2013ರಲ್ಲಿ ಮೊದಲನೇ ನೀಟ್ ಎಕ್ಸಾಮ್ ಅನ್ನ ಬರೆಯಲಾಯಿತು. ಆದ್ರೆ 2014ರಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಿತು. ಆಮೇಲೆ 2016ರಲ್ಲಿ ಇದೇ ಸುಪ್ರೀಂ ಕೋರ್ಟ್ ನೀಟ್ ಎಕ್ಸಾಮ್ ಅನ್ನ ಮತ್ತೆ ಜಾರಿಗೊಳಿಸಿತು. ಯಾಕೆ ಅಂತಂದ್ರೆ ಇಡೀ ರಾಷ್ಟ್ರೀಯತೆಯಾಗಿ ಒಂದು NTA ಅನ್ನೋ 2018ರಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನುವಂತ ಪ್ರೈವೇಟ್ ಏಜೆನ್ಸಿಗೆ ಇದನ್ನ ಒಂದು ವಹಿಸಲಾಯಿತು. ಆಗ 2019ರಿಂದ NTA ಅನ್ನುವಂತ ಒಂದು ಏಜೆನ್ಸಿ ಈ ಎಕ್ಸಾಮ್ ಅನ್ನ ನಡೆಸ್ತಾ ಹೋಯಿತು. ಅದಕ್ಕೂ ಮುಂಚಿತವಾಗಿ ಈ ಒಂದು ನೀಟ್ ಅನ್ನುವಂತ ಎಕ್ಸಾಮ್ ಹೇಗಿತ್ತು ಅಂತಂದ್ರೆ ರಾಜ್ಯವಾರು KCET ಅನ್ನುವಂತ ಎಕ್ಸಾಮ್ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ RAF ಅನ್ನುವ ನಮ್ಮ RAF ಗಳ ಮೇಲೆ ಹಲ್ಲೆ ಮಾಡೋದು, ಉಮರ್ ಖಲೀದ್ ಜಿಂದಾಬಾದ್ ಅನ್ನುವಂತ ಮಾತುಗಳನ್ನ ಹೇಳಿದ್ರೆ, ಆ ರೀತಿಯಾದಂತ ಪೋಸ್ಟರ್ಗಳನ್ನ ಹಾಕೊಂಡ್ರೆ, ಈ ರೀತಿ ಪೋಸ್ಟರ್ಗಳನ್ನ ಹಾಕೊಂಡ್ರೆ ಪೊಲೀಸ್ನವರು ಈ ತರ ಪೋಸ್ಟರ್ಗಳನ್ನ ಹಾಕೊಂಡ್ರೆ ಈ ತರ ಪೋಸ್ಟರ್ಗಳನ್ನ ಉಮರ್ ಖಲೀದ್ ಜಿಂದಾಬಾದ್ ನೋಡಿ, ಶಾರ್ಜಿ ಇಮಾಮ್ ಇಂದಾಬಾದ್ ನೋಡಿ, ಈ ರೀತಿ ಹಾಕೊಂಡಿದ್ದಾರೆ. ಆಯ್ತಾ ನೋಡಿ, ಇದು ಎಷ್ಟರ ಮಟ್ಟಿಗೆ ಸರಿ. ಆಮೇಲೆ ನೋಡಿ, ಬೆಂಗಳೂರು ಪೊಲೀಸ್ನವ್ರು ಏನ್ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತೆ. ಈ ರೀತಿಯಾದಂತಹ ಪೋಸ್ಟರ್. ಯಾಕೆ ಈ ಪೋಸ್ಟರ್? ಯಾಕೆ ಇವ್ರು ಕಷ್ಟಪಟ್ಟು ಓದ್ಕೊಂಡು ಬಂದಿಲ್ವಾ? ಇವ್ರು ಕಷ್ಟಪಟ್ಟು ಬೆವರು ಸುರಿಸಿಲ್ವಾ? ಇವ್ರು ಕಷ್ಟಪಟ್ಟು ಬೆವರು ಸುರಿಸ್ಕೊಂಡೇ ಓದ್ಕೊಂಡೇ ಬಂದಿರೋದಲ್ವಾ? ಇವರೆಲ್ಲರೂ ಕೂಡ ಕಷ್ಟಪಟ್ಟಿದ್ದಾರೆ ಅಲ್ವಾ? ಆಮೇಲೆ ಮಾಧ್ಯಮದವರನ್ನ ಹತ್ತಿಕ್ಕುವಂತ ಕೆಲಸ. ಫ್ರೀಡಮ್ ಆಫ್ ಸ್ಪೀಚ್, ಆರ್ಟಿಕಲ್ 19, ನಮಗೂ ಮಾತನಾಡುವ ಹಕ್ಕಿದೆ. ಆರ್ಟಿಕಲ್ 19, ಬಟ್ ವಿ ಹ್ಯಾವ್ ರಿಸ್ಟ್ರಿಕ್ಷನ್ಸ್. ಆ ರಿಸ್ಟ್ರಿಕ್ಷನ್ಸ್ ಅಲ್ಲೇ ಮಾತಾಡ್ತೀವಿ. ರಿಸ್ಟ್ರಿಕ್ಷನ್ಸ್ ಮೀರಿ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡೋದಿಲ್ಲ, ಮುಗ್ಧರ ಮೇಲೆ ಹಲ್ಲೆ ಮಾಡೋದಿಲ್ಲ, ನಮ್ಮ ರಕ್ಷಕರ ಮೇಲೆ ನಾವು ಹಲ್ಲೆ ಮಾಡೋದಿಲ್ಲ, ರಕ್ಷಕರನ್ನ ಭಕ್ಷಕರಾಗಿ ನಾವು ನೋಡೋದೇ ಇಲ್ಲ. ಆಯ್ತಾ? ನಮ್ಮ ರಕ್ಷಕರು ಪೊಲೀಸ್ನವರು, RAF ಸೈನಿಕರನ್ನ ಹಿಂದಗಡೆ ವಿಡಿಯೋ ಮಾಡ್ಕೊಂಡು ಸೈನಿಕರನ್ನ ನೋಡ್ತಾ ಕೆಟ್ಟದಾಗಿ ಬಳಸುವಂತದ್ದು. ಯಾಕೆ? ಕಾರಣ ಏನು? ನೋಡಿ, ನಾವು ವಿದ್ಯಾರ್ಥಿಗಳ ಪರ, ನಾವು ನೊಂದ ವಿದ್ಯಾರ್ಥಿಗಳ ಪರ, ನಾವು ರಿಪಬ್ಲಿಕ್ ಕನ್ನಡ ನೊಂದ ವಿದ್ಯಾರ್ಥಿಗಳ ಪರ. ಇವ್ರು ಹೇಳ್ದಂಗೆಲ್ಲ ನಾವು ಕೇಳಕ್ಕಾಗಲ್ಲ. ಇವರು ಪ್ರತಿಭಟನೆ ಮುಗ್ದಿದೆ, ಕಳಿಸಿ ಸರ್. ಪ್ರತಿಭಟನೆ ಮುಗ್ದಿದೆ, ಕಳಿಸಿ. ಮುಗ್ದಿದೆ ಅಲ್ವಾ? ಪ್ರತಿಭಟನೆ ಮುಗ್ದಿದೆ, ಅವ್ರನ್ನ ಕಳಿಸಿ ಸರ್. ನಾವು ಲ್ಯಾಗ್ ಮಾಡ್ತಾ ಇಲ್ಲ. ಬನ್ನಿ ಸರ್, ನಮ್ ಜೊತೆ ಬನ್ನಿ ಸರ್. ನಮ್ ಸೆಕ್ಯೂರಿಟಿ ಬನ್ನಿ ಸರ್, ನಮ್ ಜೊತೆ ಬನ್ನಿ. ಏನ್ರಿ ನೀವು ಹೋಗಿ, ಮೀಡಿಯಾದವ್ರು ಹೋಗಿ ಅಂದ್ರೆ ಏನರ್ಥ? ಯಾಕೆ ಉಮರ್ ಖಲೀದ್ ಜಿಂದಾಬಾದ್ ಅಂತ ಹಾಕೊಂಡಿದ್ದಾರೆ? ಆಯ್ತಾ ನೋಡಿ, ಇದು ನೋಡಿ, ಆಯ್ತಾ? ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾವು ಹೋಗೋವರೆಗೂ ವಿಡಿಯೋ ಮಾಡ್ತೀವಿ. ಆಯ್ತಾ? ನೀಟ್ಗೂ ಉಮರ್ ಖಲೀದ್ಗೂ ಏನ್ ಸಂಬಂಧ? ಓಕೆ ವೀಕ್ಷಕರೇ, ನೋಡಿ, ನಾವು ಇವ್ರ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ಇವ್ರ ಹತ್ರ ವಾಗ್ವಾದ ಮಾಡೋ ಅವಶ್ಯಕತೆ ನಮಗಿಲ್ಲ. ಇವ್ರ ಹತ್ರ ವಾಗ್ವಾದ ಮಾಡೋ ಅವಶ್ಯಕತೆ ನಮಗಿಲ್ಲ. ನಾವು ಮೀಡಿಯಾದ